ಇವತ್ತು ಬೆಂಗಳೂರು ಜೈಲಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡೋ ಕೆಲಸ ಆಗುತ್ತೆ. ಇನ್ನು ಬಳ್ಳಾರಿ ಜೈಲಿನ ಮುಂದೆ ದರ್ಶನ್ ಫ್ಯಾನ್ಸ್ ಜಮಾಯಿಸ್ತಾ ಇದ್ದಾರಂತೆ. ನಿನ್ನೆ ರಾತ್ರಿಯಿಂದಲೇ ಜೈಲು ಮುಂದೆ ಕಾದುಕೊಳ್ತಿದ್ದಾರೆ ಫ್ಯಾನ್ಸ್. ಬಳ್ಳಾರಿಯಿಂದ, ಕೊಪ್ಪಳದಿಂದ, ರಾಯಚೂರಿಂದ, ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ. ಕೊಲೆ ಆರೋಪ ಎಲ್ಲವೂ ಕಾನೂನಿಗೆ ಬಿಟ್ಟಿರುವ ವಿಚಾರಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೇ ಅಭಿಮಾನದಿಂದ ದರ್ಶನ್ ಅವ್ರನ್ನ ನೋಡೋದಕ್ಕೆ ಫ್ಯಾನ್ಸ್ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ದರ್ಶನ್ ನೋಡೋದಕ್ಕೆ ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕಪ್ಪ ಅಂತಿದ್ದಾರೆ ಅವರ ಅಭಿಮಾನಿಗಳು. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಶಿವಾನಂದ್. ಜೈಲಿನ ಹತ್ರ ಯಾವ ರೀತಿ ಪರಿಸ್ಥಿತಿ ಇದೆ, ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಶಿಫ್ಟಿಂಗ್ಗೆ? ಸಭಾ ಖಂಡಿತ ಬಳ್ಳಾರಿ ಜೈಲಿಗೆ ಇವತ್ತು ನಟ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡೋಕೆ ಎಲ್ಲ ವ್ಯವಸ್ಥೆ ಆಗಿರುವಂಥದ್ದು. ಮಧ್ಯಾಹ್ನದ ವೇಳೆಗೆ ನಟ ದರ್ಶನ್ ಅವ್ರನ್ನ ಬಳ್ಳಾರಿಗೆ ಕರೆತರ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಜೈಲಿನ ಅಧಿಕಾರಿಗಳು ಈಗ ಮಾಡಿಕೊಂಡಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದಲ್ಲಿರುವಂಥದ್ದು. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದೇ ಒಂದು ಜೈಲಿಗೆ ಇವತ್ತು ಮಧ್ಯಾಹ್ನದ ವೇಳೆಗೆ ನಟ ದರ್ಶನ್ ಅವ್ರನ್ನ ಕರೆದುಕೊಂಡು ಬರಲಾಗುತ್ತೆ. ಹಾಗಾಗಿ ಎಲ್ಲ ತನ್ನದಂಥ ವ್ಯವಸ್ಥೆಯನ್ನ ಈಗಾಗಲೇ ಜೈಲಿನ ಸಿಬ್ಬಂದಿಗಳು ಮಾಡಿಕೊಂಡ್ರೆ, ಇನ್ನೊಂದು ಕಡೆ ದರ್ಶನ್ ಅವ್ರನ್ನ ನಾವು ನೋಡಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಅಭಿಮಾನಿಗಳು ಕೂಡ ಈಗ ಜೈಲತ್ತ ಬರ್ತಿರುವಂಥದ್ದು. ಅದರಲ್ಲೂ ಕೂಡ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಿಂದ ಅಭಿಮಾನಿಗಳು ಕೂಡ ತಂಡೋಪತಂಡವಾಗಿ ಜೈಲಿನ ಮುಂಭಾಗಕ್ಕೆ ಬರ್ತಿರುವಂಥದ್ದು. ಹೀಗಾಗಿ ಒಂದು ರೀತಿಯಾದಂಥ ಬಳ್ಳಾರಿ ಪೊಲೀಸರಿಗೂ ಕೂಡ ಇದು ತಲೆನೋವಾಗಿರುವಂಥದ್ದು. ಯಾಕೆಂದರೆ ಒಂದು ರೀತಿಯಾದಂಥ ಭದ್ರತೆ ವ್ಯವಸ್ಥೆಯೊಂದಿಗೆ ನಟ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಕರೆತರಲಾಗುತ್ತೆ. ಹೀಗಾಗಿ ಸಾಕಷ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಒಂದು ವೇಳೆ ದರ್ಶನ್ ಅವರ ಬರುವಂಥ ವೇಳೆಯಲ್ಲಿ ಸಾಕಷ್ಟು ಫ್ಯಾನ್ಸ್ಗಳು ಏನಾದರೂ ರಸ್ತೆಯಲ್ಲಿ ನೆರೆದ್ರೆ ಅವರನ್ನ ಜೈಲಿಗೆ ಕರೆತರಲು ಕೆಲವೊಂದಿಷ್ಟು ಅಡೆತಡೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಪೊಲೀಸ್ ನಿಯೋಜನೆ ಆಗಿರ್ಬೋದು. ಮತ್ತು ಏನು ಬಳ್ಳಾರಿ ಸೆಂಟ್ರಲ್ ಜೈಲ ಸಂಪರ್ಕದ ಪ್ರಮುಖ ರಸ್ತೆಗಳಿಗೆ ಈಗ ಬ್ಯಾರಿಗೇಟ್ ಹಾಕುವ ಮೂಲಕ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಅತಿ ಹಳೆಯದಾದಂಥ ಈ ಒಂದು ಜೈಲಾಗಿರುವ ಪರಿಣಾಮವಾಗಿ ಸಾಕಷ್ಟು ಅಂದರೆ ಈ ಒಂದು ಬಳ್ಳಾರಿ ಜೈಲಿನಲ್ಲಿ ಯಾವುದೇ VVIP ಟ್ರೀಟ್ಮೆಂಟ್ ಇರೋದಿಲ್ಲ. ಬದಲಾಗಿ ಸಾಮಾನ್ಯ ಕೈದಿಗಳಂತೆ ದರ್ಶನ್ ಅವ್ರನ್ನು ಕೂಡ ಇಡಲಾಗುತ್ತೆ. ಹೀಗಾಗಿ ಒಂದು ಕಡೆ ಸಾಕಷ್ಟು ವ್ಯವಸ್ಥೆಯನ್ನು ಈಗಾಗಲೇ ಬಳ್ಳಾರಿ ಪೊಲೀಸರು ಕೂಡ ಮಾಡಿಕೊಂಡಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ 1 ಗಂಟೆ ಬಳಿಕ ನೇರವಾಗಿ ಏನು ಈ ಒಂದು ಗೇಟ್ನ ಮೂಲಕ ದರ್ಶನ್ ಅವ್ರನ್ನ ಏನು ಇಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಕೆಲವು ಸೆಲ್ಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜೈಲಿನ ಸಿಬ್ಬಂದಿಗಳ ಮೂಲಕ ಕೈದಿಗಳು ಕೂಡ ಮಾಹಿತಿಯನ್ನು ಪಡೆದಿರುವಂಥದ್ದು. ಈಗಾಗಲೇ 380 ಕೈದಿಗಳು ಕೂಡ ಈ ಒಂದು ಜೈಲಿನಲ್ಲಿ ಇರುವಂಥದ್ದು. ಹೀಗಾಗಿ ಅವರ ಏನು ಬರ್ತಕ್ಕಂಥ ಅಂದರೆ ಇಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ಕೂಡ ಒಂದು ರೀತಿಯಾದ ಸಂಭ್ರಮ ವಾತಾವರಣ ಮನೆ ಮಾಡಿದೆ ಅಂತ. ಯಾಕಂದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಟ ದರ್ಶನ್ ಅವರನ್ನು ಅಂದರೆ ಒಬ್ಬ ನಟನನ್ನು ಆರೋಪಿಯಾಗಿ ಈ ಒಂದು ಜೈಲಿನಲ್ಲಿ ಈಗ ಇಡುವಂಥ ಒಂದು ಕೆಲಸ ಆಗ್ತಾ ಇದೆ. ಹೀಗಾಗಿ ಇಲ್ಲಿ ಒಳಗಡೆ ಇರ್ತಕ್ಕಂಥ ಕೈದಿಗಳು ಕೂಡ ಈಗ ಖುಷಿಯನ್ನು ಪಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಏನು ಮಧ್ಯಾಹ್ನದ ವೇಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಆಗಮಿಸುವ ಪರಿಣಾಮವಾಗಿ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಿರುವಂಥದ್ದು. ಇನ್ನೊಂದು ಕಡೆ CC ಕ್ಯಾಮ್ರಾಗಳನ್ನು ಅಂದರೆ ಜೈಲಿನಲ್ಲಿ ಇರ್ತಕ್ಕಂಥ CC ಕ್ಯಾಮ್ರಾಗಳನ್ನು ಪರಿಶೀಲನೆ ನಡೆಸುವುದಾಗಿರಬಹುದು. ಮತ್ತು ದರ್ಶನ ಇರುವಂಥ ಸೆಲ್ನಲ್ಲಿ ಯಾವ ಥರನಾದಂಥ ವ್ಯವಸ್ಥೆ ಅಂದರೆ ಈಗಾಗಲೇ ಇನ್ನು ಪರಪ್ನ ಅಗ್ರಹಾರದಲ್ಲಿ ಸಾಕಷ್ಟು ರಾಜ್ಯಾತಿಥ್ಯವನ್ನು ದರ್ಶನ್ ಅವ್ರಿಗೆ ನೀಡಲಾಗಿತ್ತು. ಆ ಥರನಾದಂಥ ಯಾವುದೇ ಒಂದು ಅವಘಡ ಅಂದರೆ ಯಾವುದೇ ಆತಿಥ್ಯವನ್ನು ಕೊಡಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಏನು ರಾಜ್ಯ ಸರ್ಕಾರದಿಂದ ಖಡಕ್ ಸೂಚನೆ ಕೂಡ ಬಂದಿರುವಂಥದ್ದು. ಹೀಗಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅವುಗಳನ್ನು ಏನು CCTV ಫುಟೇಜ್ಗಳ ಮೂಲಕ ಅವ್ರನ್ನ ಮಾನಿಟರಿಂಗ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಜೈಲಿನ ಅಧಿಕಾರಿಗಳಿಂದ ಸಿಗ್ತಾ ಇರುವಂಥದ್ದು. ಹೀಗಾಗಿ ಬಳ್ಳಾರಿಗೆ ಅಂದರೆ 1 ಗಂಟೆ ಬಳಿಕ ಯಾವುದೇ ಸಮಯದಲ್ಲಿ ಏನು ದರ್ಶನ್ ಅವ್ರನ್ನ ಈ ಒಂದು ಜೈಲಿಗೆ ಹಾಕುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಏನು ಬೆಂಗಳೂರಿನಿಂದಲೂ ಕೂಡ ಪೊಲೀಸ್ ಭದ್ರತೆ ವ್ಯವಸ್ಥೆ ಮೂಲಕ ದರ್ಶನ್ ಅವ್ರನ್ನ ಕರೆತರುವಂಥ ಒಂದು ಕೆಲಸ ಆಗುತ್ತೆ. ಹೀಗಾಗಿ ಬಳ್ಳಾರಿಯಲ್ಲೂ ಕೂಡ ಈಗ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ದರ್ಶನ್ ಅವರು ಯಾವುದೇ ಕ್ಷಣದಲ್ಲಾದರೂ ಬರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಅವರ ಫ್ಯಾನ್ಸ್ಗಳು ಕೂಡ ಜೈಲ್ ಹತ್ತ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯ ಅಭಿಮಾನಿಗಳಿಗೂ ಕೂಡ ಏನು ಸಾಕಷ್ಟು ಏನು ಕುತೂಹಲ ಇರುವಂಥದ್ದು. ದರ್ಶನ್ ಅವ್ರನ್ನ ಯಾವಾಗ ಕರೆತರ್ತಾರೆ ಮತ್ತು ಯಾವಾಗ ಅವ್ರನ್ನ ನೋಡ್ಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲ್ ಹತ್ತ ಅಭಿಮಾನಿಗಳು ಸಾಕಷ್ಟು ಬರ್ತಾ ಇರುವಂಥದ್ದು. ಅವ್ರನ್ನ ಹೊರ ಕಳಿಸುವಂಥ ಒಂದು ಕೆಲಸವನ್ನು ಇಲ್ಲಿನ ಪೊಲೀಸರು ಈಗ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಸಭಾ, ಥ್ಯಾಂಕ್ ಯು ಶಿವಾನಂದ್.
ರಾತ್ರಿಯಿಂದಲೇ ದರ್ಶನ್ರನ್ನ ಕಣ್ತುಂಬಿಕೊಳ್ಬೇಕು, ದರ್ಶನ್ರನ್ನ ನೋಡ್ಬೇಕು ಅಂತ ಅಭಿಮಾನದಿಂದ ಅಭಿಮಾನಿಗಳು ಬೇರೆ ಬೇರೆ ಜಿಲ್ಲೆಯಿಂದ ಬೆಳಗ್ಗಿನವರೆಗೂ ಅಲ್ಲೇ ಬೀಡು ಬಿಟ್ಟಿದ್ರು. ಅಲ್ಲಿ ಜೈಲಾಧಿಕಾರಿಗಳು ಅವ್ರನ್ನೆಲ್ಲರನ್ನು ಕೂಡ ಓಡಿಸಿದ್ದಾರೆ. ಯಾಕಂದ್ರೆ ಶಿಫ್ಟಿಂಗಿಗೆ ಏನಾದರೂ ತೊಂದರೆ ಆಗಬಹುದು ಅಂತ. ಇಲ್ಲಿ ಒಲ್ಲದ ಮನಸ್ಸಿನಿಂದ ಬೆಂಗಳೂರು ಬಿಟ್ಟು ಬಳ್ಳಾರಿಗೆ ಹೋಗೋ ಅನಿವಾರ್ಯತೆ ದರ್ಶನ್ಗೆ ಎದುರಾದ್ರೆ ಅಲ್ಲಿ ಅವರೆಲ್ಲರೂ ಕೂಡ ಸಂಭ್ರಮಿಸ್ತಿದ್ದಾರೆ, ನಮ್ಮ ನಟ ಬರ್ತಿದಾರಲ್ಲ ಅಂತ. ಇನ್ಫ್ಯಾಕ್ಟ್ ಜೈಲಲ್ಲಿರೋ ಕೈದಿಗಳು ಕೂಡ ಅಂತೆ ದರ್ಶನ್ರ ನೋಡಬಹುದು ಅಂತ.